ಎವ್ರಿವನ್, ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಆ್ಯಕ್ಚುಲಿ ನಾವು ಇವತ್ತು ಬಾಯ್ಕೊಂಡ ಟೆಂಪಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಹೋಗ್ತಾ ಇದ್ವಿ, ಫ್ಯಾಮಿಲಿ ಪೂರ್ತಿ ಎಲ್ಲ. ಹಾಗೆ ನಾನು ಬೈಕಲ್ಲಿ ಹಿಂದ್ಗಡೆಯಿಂದ ಹೋಗ್ತಾ ಇದ್ದೆ. ರೋಡೆಲ್ಲ ಫಸ್ಟ್ ಎಲ್ಲ ಸರಿ ಇರಲಿಲ್ಲ, ಇವಾಗ ರೋಡೆಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ನಾವಿನ್ನೇನು ಬೈಕೊಂಡಾಗ ಆಲ್ರೆಡಿ ರೀಚ್ ಆದ್ವಿ, ಮೇಲೆ ಹೋಗ್ತಾ ಇದ್ವಿ. ಮೇಲೆ ಹೋಗುವಾಗ ಫುಲ್ ಹುಷಾರಾಗಿರಬೇಕು. ಫುಲ್ ಪಕ್ಕ ಡ್ರೈವಿಂಗ್, ಹೆವಿ ಡ್ರೈವರ್ಸ್ ಮಾತ್ರ ಇಲ್ಲಿ ಓಡಿಸ್ಲಿಕ್ಕಾಗುತ್ತೆ, ಯಾಕಂದರೆ ಫುಲ್ಲು ಜಾಮ್ ಆಗಿಬಿಡುತ್ತೆ. ಹಾಗೆ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗೋಯಿತು. ಆಲ್ರೆಡಿ ತುಂಬ ಜನ ದರ್ಶನ ಮುಗಿಸ್ಕೊಂಡು ಆಲ್ರೆಡಿ ಕೆಳಗಡೆ ಬರ್ತಾಯಿದ್ರು. ಇನ್ನೇನು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸೈಡಲ್ಲಿರೋ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು, ಈ ಚಪ್ಪಲಿ ಮತ್ತೆ ಬಂದ ತಕ್ಷಣ ಚಪ್ಪಲಿ ಅಂತ ಇರಲಿಲ್ಲ, ಒಂದು ಯಾರೇ ತೊಗೊಂಡು ಹೋಗ್ಬಿಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು, ಇದು ಚಪ್ಪಲಿ ಬಿಡೋ ಜಾಗ. ಚಪ್ಪಲಿ ಬಿಟ್ಬಿಟ್ಟು ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸೈಡಲ್ಲಿ ಕೋನೇರು ಅಂತ ಇರುತ್ತೆ, ಅಲ್ಲಿ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ನಾವು ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಮೇಲೆ ಹೋಗ್ತಾಯಿದ್ದೀವಿ. ಇಲ್ಲೇ ನಿಮಗೆ ಪೂಜೆ ಸಾಮಾನೆಲ್ಲ ನಿಮಗೆ ಹೋಗ್ತಾ ಸೈಡಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಇಲ್ಲೇ ನೀವು ಬೇಕಂದರೆ ತೊಗೊಂಡು ಇಲ್ಲೇ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಇನ್ನು ಕೋಳಿ ಕಟ್ ಮಾಡಿಸ್ಬೇಕಾಗುತ್ತೆ ಇವಾಗ ಡೈರೆಕ್ಟಾಗಿ ಹೋಗಿ. ಫಸ್ಟ್ ಕೋಳಿ ಕಟ್ ಮಾಡಿಸ್ಬಿಟ್ಟು ಮತ್ತು ಕೆಳಗಡೆ ಬಂದು ಮತ್ತು ಅದೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಮತ್ತು ನಾನು ದರ್ಶನಕ್ಕೆ ಹೋಗ್ತೀನಿ. ಆಲ್ರೆಡಿ ನೋಡಿ ಎಲ್ಲ ಕಡೆ ನಾವು ಈ ಕೋಳಿ ಕುರಿ ಎಲ್ಲ ಕಟ್ ಮಾಡಿಸ್ಬೇಕಂದ್ರೆ ದೇವಸ್ಥಾನ ಹಿಂದುಗಡೆ ಇರುತ್ತೆ, ಅಲ್ಲಿ ಮೇಲೆಗೆ ಹೋಗಬೇಕು. ನೋಡಿ ರೋಡಲ್ಲೆಲ್ಲ ಫುಲ್ಲು ರಕ್ತಾನೆ ಹೆಂಗಿದೆ ಅಂತ, ಮೆಟ್ಲೆಲ್ಲ ಇಲ್ಲಿ ಹುಷಾರಾಗಿ ಹೋಗಬೇಕು, ಜಾರುತ್ತೆ, ಎಲ್ಲಿ ನೋಡಿದ್ರೂ ರಕ್ತಾನೆ. ಇಲ್ಲ ಆಲ್ರೆಡಿ ಕೋಳಿ ಕಟ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನೋಡಿ ಹತ್ತು ಕಡೆ ತಲೆಗಳೆಲ್ಲ ನೋಡಿ. ಬೆಳಗ್ಗೆಯಿಂದ ಅದೆಷ್ಟು ಕೋಳಿಗಳು, ಅದೆಷ್ಟು ಕುರಿಗಳು, ಅದೆಷ್ಟು ಮೇಕೆಗಳು ಕಟ್ ಮಾಡಿರ್ತಾರೋ. ಇನ್ನೇನು ಲೇಟ್ ಅಂತ ಹೇಳ್ಬಿಟ್ಟು ನಮ್ಮ ಕೋಳಿಗಳನ್ನೆಲ್ಲ 2 ಕೋಳಿಗಳಿತ್ತು ನಮ್ಮದು, 2 ಕಾಲು ಕಟ್ ಮಾಡಿಸ್ಕೊಂಡ್ಬಿಟ್ಟು ನಾವು ಇನ್ನೇನು ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ನಾವು ಕ್ಲೀನ್ ಮಾಡಿಸ್ಲಿಕ್ಕೆ ಕೊಟ್ಟಿದ್ವಿ. ಇಲ್ಲಿ ರೈಟ್ ಸೈಡಲ್ಲಿ ನಿಮ್ಗೆ ಕಾಣ್ತಾರೆ, ತುಂಬ ಜನ ಕರೀತಾ ಇರ್ತಾರೆ, ಕ್ಲೀನ್ ಮಾಡಿಕೊಡ್ತೀವಿ. ಒಂದು 50-60 ರೂಪಾಯಿ ತೊಗೊತಾರೆ. ಇಲ್ಲಿ ಕ್ಲೀನ್ ಎಲ್ಲ ಕಟ್ ಮಾಡಿಸ್ಕೊಂಡು ನೀಟಾಗಿ ಇನ್ನೇನು ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದ್ವಿ. ಆಲ್ರೆಡಿ ನಮ್ಮ ಮನೆಯವರೆಲ್ಲ ರೆಡಿ ಮಾಡಿಟ್ಟಿದ್ರು. ಇನ್ನೇನು ಅಲ್ಲಿ ಅವ್ರು ಕೊಟ್ಬಿಟ್ಟು ಅವರೆಲ್ಲ ನೀಟಾಗಿ ರೆಡಿ ಮಾಡಿ ಏನು ಸಾಂಬಾರು ಮತ್ತು ಫ್ರೈ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಲ್ಲೆಲ್ಲ ತಿಂದುಬಿಟ್ಟು ಇನ್ನು ರಿಟರ್ನ್ ಮನೆಗೆ. ಆಲ್ರೆಡಿ ಲೈಟಾಗಿ ಮನೆ ಬರ್ತಾಯಿತ್ತು, ಇನ್ನೇನು ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ರಿಟರ್ನ್ ಆದ ಮನೆಗೆ. ಇಷ್ಟೇ ಇವತ್ತು ವ್ಲಾಗು.